ಭಾಳ ಆಗುತ್ತೆ. ನಾವು ಅವರು ಅಧ್ಯಕ್ಷರು, ಅವ್ರಿಗೆ ಫಿಲ್ಮ್ ಬಂದರೆ ನಾವು ಮುಸ್ಲಿಮ್ಸ್ ಇರ್ಬೋದು, ನಾವು ಅವ್ರ ಫಿಲ್ಮ್ ಭಾಳ ಪ್ರೀತಿಯಿಂದ ನೋಡ್ತೀವಿ. ಅವ್ರದ್ದು ನಮ್ಮ ಶಿವರಾಜ್ಕುಮಾರ್ ಸರ್ ಅವ್ರದ್ದು ಫಿಲಿಮ್ ನಾನು ಮೊದಲಿಂದ ನಾವು ಕರ್ನಾಟಕದಲ್ಲಿ ಇದ್ದೀವಿ, ನಾವು ಕನ್ನಡದಲ್ಲಿದ್ದರೆ ಅವ್ರ ಫಿಲಿಮ್ ನೋಡೇ ನೋಡ್ತೀವಿ. ಭಾಳ ಚೆನ್ನಾಗಿದೆ ಸರ್ ಫಿಲಿಮ್. ನಾನು ಫಸ್ಟ್ ದಿವಸ ನೋಡಬೇಕಾಗಿತ್ತು, ನಾನು ಸ್ವಲ್ಪ ಇದಿರಲಿಲ್ಲ, ಅದಕ್ಕೆ ಇವತ್ತು ಬಂದು ನೋಡಿದೆ. ಭಾಳ ಚೆನ್ನಾಗಿತ್ತು, ಸೂಪರ್ ಹಿಟ್ ಫಿಲ್ಮ್ ಸರ್. ತುಂಬ ಚೆನ್ನಾಗಿದೆ. ನಾನು ಸಣ್ಣ ಮಕ್ಕಳಿಂದ ಸಿನಿಮಾ ನೋಡ್ತೀನಿ, ಹೆಚ್ಚು ಕಡಿಮೆ 10 ವರ್ಷ ಹುಡುಗ ನೋಡ್ತೀನಿ ನಾನು. ನಮಗೆ ಏನು ಅನಿಸುತ್ತೆ ಅಂದರೆ ಬರ್ತಾ ನಾಗರಿಕರಿಗೆ ಆವತ್ತಿನ ಸಿನಿಮಾಗಳಿಂದ ಇವತ್ತು ಮಾಡೋ ಡೈರೆಕ್ಷನ್ಸ್ ಇರ್ಬೋದು, ಫೋಟೋಗ್ರಫಿ ಇವೆಲ್ಲ ಇರ್ಬೋದು, ಅವರ ಆ್ಯಕ್ಷನ್ನೂ ಚೆನ್ನಾಗಿದೆ. ಮಾಡಿರೋ ರಾಕ್ಲೈನ್ ನಮ್ಮ ಸಾಹೇಬರು ಮಾಡಿರೋ ಡೈರೆಕ್ಷನ್ನು ಇವತ್ತು ಸಮಾಜದಲ್ಲಿ ಈ ಹಿಂದುಳಿದವರಿಗೆ ಏನು ತೊಂದರೆ ಆಗ್ತಿದೆ ಮೊದಲಿಂದ ಈ ಟೆನೆನ್ಸಿ ಆ್ಯಕ್ಟ್ ಬಂದು 51ಕ್ಕೆ ಬಂದದ್ದು, ಅವತ್ತೊಂದು ಗೊತ್ತು ನನಗೆ. 83 ವರ್ಷ, ನನಗೆ 83 ಇಯರ್ಸು. ನಾನು ಅದನ್ನು ಅಬ್ಸರ್ವ್, ನಾನು ಅವರಿಗೆ ನಾನು ಇಷ್ಟಪಡ್ತೀನಿ ಯಾವಾಗಲೂ. ಆ ರೀತಿ ಜನನ ಮೇಲೆ ತರಬೇಕು ಇದೆ ಈ ಸಾಕಷ್ಟು ತಂದಿದ್ದಾರೆ ದೇವರಾಜ ಕಾಲದಲ್ಲಿ, ಒಪ್ಕೊತೀನಿ. ಅವತ್ತಿಂದ ಇನ್ನೂ ಆಗಬೇಕು, ಸಾಲದು ಇನ್ನೂ ನೋಡ್ತಾ ಇರ್ತೀವಿ. ಇನ್ನೂ ಸುಮಾರು ಈ ಕಡೆ ಇನ್ನೂ ಭಾಳ ಕಷ್ಟ ಇದೆ. ನಾನು ಇವತ್ತು ನೋಡೇ ಇಲ್ಲ ಸಿನಿಮಾನ. ಇವತ್ತು ನಾನು ಯಾವುದೋ ಕೆಲಸಕ್ಕೆ ಬಂದಿದ್ದೆ ಮಗನ ಮನೆಗೆ, ಇಲ್ಲಿ ಬೇಜಾರಾಯಿತು. ಅಲ್ಲೆಲ್ಲೋ ಕಾವೇರಿ ಭವನ ಹತ್ರ ಹೋಗಿದ್ದೆ. ಇವತ್ತು ಸಿನಿಮಾ ನೋಡ್ಕೊಂಬಂದು ಇದು ನೋಡಿದೆ. ನಾನು ಮಂಡ್ಯದಲ್ಲಿ ನೋಡಿಲ್ಲ, ನಾನು ಮಂಡ್ಯದಲ್ಲಿ ಇರೋದು. ನಾನು ಚೆನ್ನಾಗಿ ಬಂದು, ತುಂಬ ಚೆನ್ನಾಗಿ ಬಂದೆ ಸರ್. ದರ್ಶನ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅವ್ರು ನೋಡ್ತೀನಿ ಸರ್, ಅವ್ರದ್ದೆಲ್ಲ ಫಿಲ್ಮ್ ನೋಡ್ತೀನಿ ನಾನು. ನಾನು ಸ್ಟೇಜ್ ಆದರೂ ನೋಡ್ತಿರ್ತೀನಿ. ತುಂಬ ಚೆನ್ನಾಗಿ ಮಾಡ್ಯಾರ. ಅವರಿಗೆ ಮಗಳು ಕೂಡ ಮಾಡಿದ್ದಾರೆ. ಅವ್ರು ಮಹಾರಾಷ್ಟ್ರ ಮಗಳು, ಅವರು ತಾಯಿಗೆ ಅಷ್ಟೇ ಟಫ್ ಆಗಿದ್ದಾರೆ ಸರ್. ಅವರು ಯಾವುದೋ ಡ್ಯಾನ್ಸ್ ಸಿನಿಮಾದ ಅವರು ಟಫ್ ಆಗಿದ್ದಾರೆ ಮಗಳು, ಚೆನ್ನಾಗಿ ಮಾಡಿದ್ದಾರೆ. ಅವರು ಅವತ್ತಿನ ಇವತ್ತು ಪ್ರಬುದ್ಧಮಾನ ಮಾಡಿದ್ದಾರೆ, ಒಪ್ಕೋತೀನಿ. ಅವ್ರ ಏಜ್ ಎಷ್ಟು ಅಂತ ಗೊತ್ತಿಲ್ಲ, ಸಾಕು ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಇಬ್ಬರು, ತುಂಬ ಚೆನ್ನಾಗಿದೆ. ಬೇರೆ ಪಾತ್ರಗಳು ಚೆನ್ನಾಗಿದೆ ಸರ್, ಎಲ್ಲರೂ ಮಾಡಿದ್ದಾರೆ. ಜನಗಳು ಅವಳು ಬೆಂತಾರೆ, ಅವಳು ತಂಗಿ ಮಾಡಿದ್ದಾಳೆ, ಆ ಪಾತ್ರ ಚೆನ್ನಾಗಿ. ಅವಳು ಆ್ಯಕ್ಟರ್ ಅಲ್ಲ, ಅವರು ತಂಗಿ ಪಾತ್ರ ಮಾಡಿರೋರು. ಅವ್ರು ತಂಗಿ ಆ್ಯಕ್ಟರ್ ಅಲ್ಲ ಸರ್, ಅವರು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೂಪರ್ ಸರ್. ಚಿತ್ರದ ಬಗ್ಗೆ ಪಿಕ್ಚರ್ ಚೆನ್ನಾಗಿದೆ ಸರ್, ಮೆಸೇಜ್ ಇದೆ ಸರ್, ಒಳ್ಳೆ ಮೆಸೇಜ್. ಸೂಪರ್ ಸರ್, ಚೆನ್ನಾಗಿದೆ ಸರ್. ಲಾಸ್ಟಿಗೆ ಕೋಣನ ಪ್ರಾಣಿನ ಬಲಿ ಕೊಡಬಾರ್ದು ಅಂತಂದು ಹೇಳಿ ಅದೊಂದು ಮೆಸೇಜ್ ಚೆನ್ನಾಗಿದೆ ಸರ್. ಸರ್ ಚೆನ್ನಾಗಿದೆ ಸರ್, ಎಲ್ಲ ಬೊಂಬಟ್ಟದು ನೋಡಬೇಕಾಗಿದ್ದು ರೈತರೆಲ್ಲ, ಅದು ಚೆನ್ನಾಗಿದೆ ಸರ್. ಓಕೆ ಸರ್, ಏನನ್ನಿಸ್ತು ಈ ಕಂಠೇರ ಚಿತ್ರ ನೋಡಿದ್ರಲ್ಲ? ಚೆನ್ನಾಗಿದೆ. ಒಂಥರ ಉಳುವವನಿಗೆ ಭೂಮಿ ಅಂತ ಕೊಟ್ಟಿದ್ದನ್ನು ಮತ್ತೆ ಮರುಕಳಿಸಿ ತೋರಿಸವ್ರೆ. ಮತ್ತು ಪ್ರಾಣಿ ಬಲಿ ಕೊಡಬಾರ್ದು ಅನ್ನೋದನ್ನು ಕೊನೆಯಲ್ಲಿ ಹೇಳಿದ್ದಾರೆ. ಒಳ್ಳೆ ಹೊಸ ಕಾನ್ಸೆಪ್ಟ್ ಚೆನ್ನಾಗಿದೆ. ಇಬ್ಬರ ಮೂವಿಗಳಿಗಿಂತ ದರ್ಶನ್ ಅಭಿನಯನೂ ಚೆನ್ನಾಗಿದೆ. ಸೂಪರ್. ಚಿತ್ರದ ಬಗ್ಗೆ ಏನು ಹೇಳ್ತೀರಾ ಸರ್? ಚೆನ್ನಾಗಿದೆ. ಏನು ಅನ್ನಿಸ್ತು ನಿಮಗೆ ಅವತ್ತಿನ ಕಾಲದಲ್ಲಿ? ಅಂದರೆ ಈ ಜಮೀನ್ದಾರಿಕೆ ಉಳುವನೆ ಒಡೆಯ ಅನ್ನೋದು ಮೇನ್ ಕಾನ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ದಾರೆ ಅನಿಸುತ್ತೆ. ಒಳ್ಳೆಯದಿದೆ ಫಿಲ್ಮ್, ಒಳ್ಳೆಯ ಮೆಸೇಜ್ ಇದೆ. ದರ್ಶನ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿದೆ. ಅದರಲ್ಲಿ ನೋ ಅಪೀಲ್, ಆಲ್ವೇಸ್ ಚೆನ್ನಾಗಿದೆ. ಅವರು ಯಾವುದೇ ಪಾತ್ರ ಮಾಡಿದ್ರು ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.